ಸಿದ್ದರಾಮಯ್ಯ ನಾಯಕ ಬೇಕು. ಸಿದ್ದರಾಮಯ್ಯ 2,000 ರೂಪಾಯಿ ಕೊಟ್ಟಾನೆ ಬಡವರಿಗೆ, ಅನ್ನ ಕೊಡ್ತಾ ಇದ್ದಾನೆ. ಸಿದ್ದರಾಮಯ್ಯ ನೀನು ಇನ್ನು 25 ವರ್ಷ ನೀನೇ ಇರ್ಬೇಕಣ್ಣ. ಮೂಢಾಗ್ರಹಣ ಅಲ್ಲ, ಯಾವ ಹಗರಣ ಬಂದ್ರು ಸಿದ್ದರಾಮಯ್ಯ ಏನು ಮಾಡಕ್ಕಾಗಲ್ಲ. ಚಾಲೆಂಜ್ ಇದಕ್ಕೆ ಅಪಪ್ರಚಾರ ಮಾಡೋರು ಲಾಭಕ್ಕಾಗಿ ಮಾಡ್ತಾ ಇದ್ದಾರೆ. ರಾಜಕೀಯ ದುಡ್ಡಿಗಾಗಿ ಮೂಡಾದಲ್ಲಿ ಸಿದ್ದರಾಮಯ್ಯ ವಾಪಸ್ ಹೊರಟುಬಿಟ್ಟ. ಅಯ್ಯೋ ಅದನ್ನು ವಾಪಸ್ ಹೊರಟುಬಿಟ್ಟಿದ್ದಾನೆ. ಸಿದ್ದರಾಮಯ್ಯನಂತ ಗಂಡು ಮಗ ಯಾವ ಕಣೆಯ. ಮೂಡಾದಲ್ಲಿ ದಳದವರು ಬಿಜೆಪಿ ಎರಡು ಸೇರ್ಕ ಮಾಡ್ತಾ ಇದ್ದಾರೆ. ಅನ್ಯಾಯ ದಳದವ್ರ ಸಂತಾನ ಇಲ್ಲ, ಇನ್ನು ದಳ ಸಂತಾನ ಇಲ್ಲ, ಬಿಜೆಪಿ ಸಂತಾನ ಇಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅವ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಹಿಂದೆ ಮುಂದೆ ತೆಗೆಯುವಂಥ ಜನಗಳು ಯಾರೂ ಇಲ್ಲ. ಈ ಹಾಸನ ಜಿಲ್ಲೆಗೆ ಬಂದು ಇವತ್ತಿಂಥ ದೊಡ್ಡ ಕಾರ್ಯಕ್ರಮ ಮಾಡಿರೋದು ನಮಗೆ ಭಾರಿ ಸಂತೋಷ ಐತೆ. ಅವ್ರನ್ನ ಯಾವುದೇ ಕಾರಣಕ್ಕೂ ಎಂಥ ಸರ್ಕಾರ ಏನೇ ಬಂದರೂ ಅವ್ರು ಯಾರೇನು ಮಾಡೋಕ್ಕಾಗಲ್ಲ. ಅವರಂಥ ಸರ್ಕಾರ ಯಾರೂ ನಡೆಸೋಕ್ಕಾಗಲಿಲ್ಲ. ಈ ವರ್ಷ ಮತ್ತೆ ಇನ್ನು ಮುಂದಿನ 5 ವರ್ಷಗಳು ಕಂಟಿನ್ಯೂಸ್ ಆಗಿ ಮಾಡ್ತಾರೆ. ಅವರು ಈ ಸರ್ಕಾರ ತಂದಿರೋದೊಂದು ದೊಡ್ಡದಲ್ಲ. ಅವರು ಇನ್ನೂ ಹೆಚ್ಚಿನಾಗಿ ಸಂಖ್ಯೆಯಲ್ಲಿ ಇನ್ನೂ ಮುಂದೆ ಹೋಗ್ತಾರೆ. ಭಾರಿ ಸಂತೋಷ ಆಯಿತು ಇಂಥ ಫಂಕ್ಷನ್ ಹಾಸನಲ್ಲಿ ಮಾಡಿದ್ದು. ನಮಗೆ ಭಾರಿ ಸಂತೋಷ ಆಯಿತು ಸರ್ ಇವ್ರು ಮಾಡಿರೋದು. ಅವ್ರ ಬಗ್ಗೆ ನಾವು ಇನ್ನೇನು ಹೇಳೋಕ್ಕಾಗಲ್ಲ. ನಮ್ಗೆ ಮಾತು ಬದಲಾಯಿಲ್ಲ ಇಂಥ ಜನಗಳು ನೋಡಿ. ನಾವು ಇಲ್ಲಿ ಹೆಚ್ಚು ಕಮ್ಮಿ ಅಲ್ಲಿಂದನೂ ಇಲ್ಲಿ ಗಂಟ ಬಂದಿದ್ದೀವಿ. ಬಸ್ಸು ನಮ್ದು ಎಲ್ಲೈತೆ ಅನ್ನೋದು ಗೊತ್ತಿಲ್ಲ. ಆದರೆ ಎಷ್ಟೊತ್ತರ ಆಗಲಿ ಅವ್ರ ಫಂಕ್ಷನ್ ಮುಗಿಸ್ಕೊಂಡು ಅವ್ರ ಭಾಷಣ ಕೇಳೇ ನಾವು ಆಚೆ ಹೋಗೋದು ಸರ್. ಈ ರಾಜ್ಯ ಮೆಚ್ಚಿದಂಥ ಶ್ರೀಯುತ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಜನ ಕಲ್ಯಾಣಕ್ಕೋಸ್ಕರವಾಗಿ ಜನಾಂದೋಲನ ಸ್ವಾಭಿಮಾನ ಸಮಾವೇಶವನ್ನು ಜನಗಳ ಕಣ್ಣು ತುಂಬೋದಕ್ಕೋಸ್ಕರ ಲಕ್ಷಾಂತರ ಜನರು ಈ ದಿನ ಈ ಕಾರ್ಯಕ್ರಮಕ್ಕೆ ಬಂದು ಅವರು ಕೊಟ್ಟಿರುವಂಥ 5 ಯೋಜನೆಗಳಿಂದ ಜನಗಳು ತೃಪ್ತಿಯಾಗಿ ಮನೆಯಿಂದ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಈ ರಾಜ್ಯದ ಜನರಿಗೆ ಬಡ ಜನರಿಗೆ ಈ ದಿನ 5 ಯೋಜನೆಗಳು ಬಡವರವರು ಇವತ್ತಿನ ಕೂಲಿ ಕಾರ್ಮಿಕರು ಎಲ್ಲರೂ ಹೊಟ್ಟೆ ತುಂಬ ಕೆಲಸ ಇದ್ದವರು ಮನೆಗೆ ಹೋಗಿ ಊಟ ಮಾಡೋ ಅಂತ ಅಸ್ತು ಮಲ್ದೇ ರೀತಿಯಲ್ಲಿ ಅವರು ಅನ್ನಭಾಗ್ಯವನ್ನು ಕೊಟ್ಟು ಇವತ್ತಿನ ಜನಕ್ಕೆ ಜನ ಕಲ್ಯಾಣ ಕಾರ್ಯಕ್ರಮ ಮಾಡಿದ್ದಾರೆ. ಇಂಥ ಸಿದ್ದರಾಮಯ್ಯನವರು ಇನ್ನೂ 3 ಬಾರಿ ಮುಖ್ಯಮಂತ್ರಿ ಆಗಲಿ ಅಂತ ನಮ್ಮೆಲ್ಲರ ಪರವಾಗಿ ನಾನು ಆಶಿಸ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಯಾವುದೇ ವಿಚಾರವಾಗಿ BJPಯವರು ಮಾಡಿದಂಥ ಭ್ರಷ್ಟ ಬ್ರಹ್ಮಾಂಡನ ಒಂದು ಹೇಳಿನಷ್ಟು ಮಾಡಿಲ್ಲ. ಅದನ್ನು ಅವರು ಮಾಡಿರೋಂಥ ವಿಚಾರಗಳನ್ನು ಇವ್ರ ತಲೆ ಮೇಲೆ ಹಾಕೋದಕ್ಕೆ ಹಗರಣದಲ್ಲಿ ಇವ್ರು ಯಾವುದಕ್ಕೆ ಯಾರೋ ಒಂದು ಸಹಿ ಮಾಡೋದು ಇದೆಯಾ, ಇವ್ರ ಹೆಸರಿಗೆ ಅದರ ಅಲರ್ಟ್ಮೆಂಟ್ ಆಗಿರೋದು ಯಾವ್ದಾರು ಒಂದು ಇದೆಯಾ, ಯಾವ್ದಾರು ಇವರು ತಗೊಂಡಿರೋದು ಇದೆಯಾ, ಯಾರೋ ಇವ್ರ ಹೆಸರಿಗೆ ಕಪ್ಪು ಮುಸಿ ಕಳಿಬೇಕು ಅಂತೇಳಿ ಇದೆಲ್ಲ BJP ಮಾಡಿದಂಥ ಷಡ್ಯಂತ್ರ. ದಯಮಾಡಿ ಅದನ್ನು ಯಾರು ನಮ್ಮ ಕರ್ನಾಟಕ ಜನತೆ ಗೊತ್ತಿದೆ. ಕರ್ನಾಟಕ ಜನ ಭಾರಿ ಬುದ್ಧಿವಂತ ಜನರು, ಅವರೆಲ್ಲ ವಿಚಾರದಲ್ಲಿ ಅರ್ಥ ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಯಾವತ್ತೂ ಕರ್ನಾಟಕ ಜನರಿಗೆ ಮೋಸ ಮಾಡೋದು ಇಂಥ ಹಗರಣಗಳಿಗೆ ಕೈ ಹಾಕೋದಿನ ಗೊತ್ತಿದೆ. ಆ ವಿಚಾರವಾಗಿ ಸಿದ್ದರಾಮಯ್ಯನವರಿಗೆ ಜನ ಬೆಂಬಲ ಅವಲಿದ್ದೇ ಇರ್ತದೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಈ ಸಮಾವೇಶ ಏನು ನಡೀತಾ ಇದೆ ಅದು ಇಡೀ ನಮ್ಮ ಕರ್ನಾಟಕದ ಜನತೆಗೆ ಒಂದು ಸಂದೇಶ. ಏನು ಸಂದೇಶ ಅಂದರೆ ಸಿದ್ದರಾಮಯ್ಯನವರು ಇವತ್ತು ಏನು ಗ್ಯಾರಂಟಿ ಯೋಜನೆಗಳನ್ನ ಜನಗಳಿಗೆ ತಲುಪೋ ರೀತಿ ಮಾಡಿದ್ದಾರೆ. ಪ್ರತಿಯೊಂದು ಗ್ಯಾರಂಟಿ ಯೋಜನೆಗಳು ಜನಗಳಿಗೆ ತಲುಪಿದೆ. ಅದು ಆ ಪಕ್ಷ ಈ ಪಕ್ಷ ಅಂತಿಲ್ಲ, BJPಯವರಿಗೆ ಕೂಡ ತಲುಪ್ತಾ ಇದೆ. ಆ BJPಯವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಈಗ ನಿಮಗೆಲ್ಲ ವಿರೋಧ ಪಕ್ಷದಲ್ಲಿ ಕುತ್ಕೊಂಡವ್ರು ಏನು ಮಾಡಬೇಕು ಅನ್ನೋದು ಎಲ್ಲ ಜನಗಳಿಗೂ ಗೊತ್ತಿರ್ತಕ್ಕಂಥ ವಿಷಯ. ಅವರಿಗೆ ಇವತ್ತು ಈಗ ಮೊನ್ನೆ ತಾನೇ ನಡೆದಂಥ ಒಂದು ಉಪಚುನಾವಣೆ ನಿಮಗೆಲ್ಲರಿಗೂ ಮಾಹಿತಿ ಇದೆ. 3 ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಬಹುಮತದಿಂದ ಗೆಲ್ತು. ಯಾಕೆ ಗೆಲ್ತು? ಜನಗಳು ಆಶೀರ್ವಾದ ಮಾಡಿದರು. ಜನಗಳು ಏನಂತ ಆಶೀರ್ವಾದ ಮಾಡಿದರು? ಸಿದ್ದರಾಮಯ್ಯನವ್ರ ಸರ್ಕಾರ, ನಮ್ಮ ಮಹಾನ್ ನಾಯಕರುಗಳು, ಕರ್ನಾಟಕದಲ್ಲಿ ಮಹಾನ್ ನಾಯಕರುಗಳು ಅಂತ ಗುರ್ತಿರ್ತಕ್ಕಂಥ ಕೆಲವೇ ವ್ಯಕ್ತಿಗಳಲ್ಲಿ ನಮ್ಮ ಸಿದ್ದರಾಮಯ್ಯನವರು ಹಾಗೂ DK ಶಿವಕುಮಾರ್ ಅವರು ಮುಂಚೂಣಿ ನಿಲ್ತಾರೆ. ಯಾಕೆ ನಿಲ್ತಾರೆ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಒಂದೊಂದು ಜನಸೇವೆಗಳು, ಜನಪರ ಯೋಜನೆಗಳು ಅವು ಇವತ್ತು ಜನಗಳಿಗೆ ಮುಟ್ಟೋ ಹೊತ್ತಿಗೆ ಅವರು ಇವತ್ತು ನಮ್ಮ ಪ್ರತಿಯೊಂದು ಈ 3 ಉಪಚುನಾವಣೆಯಲ್ಲೂ ಕಾಂಗ್ರೆಸ್ ಗೆಲ್ಲಿಕ್ಕೆ ಕಾರಣ ಅದೇನೆ. ಹಾಗಾಗಿ ಅವ್ರು BJPಯವ್ರು ಏನೇ ಆರೋಪ ಮಾಡಲಿ ಅವರು ಇಲ್ಲಿಂದ ಈಗಲೇ ಅಲ್ಲ, ಈಗ ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಇನ್ನು 2-3 ವರ್ಷಕ್ಕೆ ನಡ್ತಕ್ಕಂಥ ಚುನಾವಣೆಯಲ್ಲಿ ಕೂಡ ಇನ್ನು ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸೇ ಬಹುಮತ ಪಡೆಯೋದು. ಅದರಲ್ಲೂ ನಮ್ಮ ಸಿದ್ದರಾಮಯ್ಯನವರು ನಾವು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂದರೆ ನಮ್ಮ ಸಿದ್ದರಾಮಯ್ಯನವರು ಆ್ಯಕ್ಚುಲಿ ಕರ್ನಾಟಕಕ್ಕಲ್ಲ ನಮ್ಮ ದೇಶಕ್ಕೆ ಬೇಕು ನಾಯಕರು. ಇಂಥ ನಾಯಕರು ನಮ್ಮ ದೇಶಕ್ಕೆ ಬೇಕು. ಈ ನಾಯಕರು ಏನಾದ್ರು ದೇವರ ಆಶೀರ್ವಾದ ಇದ್ದು ಜನ ಆಶೀರ್ವಾದ ಇದ್ದರೆ ಖಂಡಿತವಾಗ್ಲೂ ಮುಂದೆ ಅವರು ದೇಶದಲ್ಲಿ ಕೂಡ ಮುಂಚೆ ನಾವು ಮೈಸೂರಿಂದ ಬಂದಿದ್ದೀವಿ. ಏನಂತ ಹೇಳಿದ್ರೆ ಈ BJPಯವರು ಸಿದ್ದರಾಮಯ್ಯ ಮೂಢ ಹಗರಣ ಮಾಡಿದ್ದಾರೆ, ಅದು ಮಾಡಿದ್ದಾರೆ ದಿನ ಆರೋಪ ಮಾಡ್ತಾರಲ್ಲ. ನಾನು ಕೇಳೋದಿಷ್ಟು, ಈಗ ಹಾಸನಿಂದ ಬರ್ತಾ ಇದೆ, ಕೆಲವರೆಲ್ಲ ತೋರಿಸ್ತಿದ್ರು ನನ್ನ ಸ್ನೇಹಿತರು, ಈ ಭಾಗ ಎಲ್ಲ ಇದು ದೇವೇಗೌಡರದು, ಇದು ರೇವಣ್ಣ ಅವ್ರದ್ದು, ಇದು ಕುಮಾರಸ್ವಾಮಿದು ಹೋಟ್ಲು, ಥಿಯೇಟ್ರು, ಕಾಂಪ್ಲೆಕ್ಸ್ಗಳು, ಜಮೀನು ಎಲ್ಲ ತೋರಿಸ್ತಿದ್ರು. ಅದೇ ಥರ ನಾವು ಶಿವಮೊಗ್ಗಕ್ಕೆ ಹೋದ್ರು ಕೂಡ ಅಲ್ಲಿ ಯಡಿಯೂರಪ್ಪನವ್ರದ್ದು,
ಈಶ್ವರಪ್ಪನವ್ರದ್ದು, ವಿಜಯೇಂದ್ರ ರಾಘವೇಂದ್ರ ಅವ್ರು ಬೇಕಾದಷ್ಟು ಆಸ್ತಿ ಇದೆ. ನಾನು ಬಿ ಜೆ ಪಿಯವ್ರಿಗೆ ಚಾಲೆಂಜ್ ಮಾಡ್ತೀನಿ, ನೀವು ಮೈಸೂರಲ್ಲಿ ಬಂದು ಯಾವ್ದಾರ ಹೋಟ್ಲು, ಯಾವ್ದಾರ ಕಾಂಪ್ಲೆಕ್ಸು, ಇಲ್ಲಿ ಯಾವ್ದಾರ 100 ಎಕರೆ ಜಮೀನು ಯಾವ್ದಾರ ಇದು ತೋರಿಸಿ. ಸಿದ್ದರಾಮಯ್ಯವ್ರದ್ದು ದೊಡ್ಡದು ಒಂದು ಸರ್ಕಾರ ನಡೆಸ್ತೀವಿ ಅಂದಾಗ ಸಣ್ಣ ಪುಟ್ಟ ಇದ್ದೇ ಇರುತ್ತೆ, ಎಲ್ಲ ಇದರಲ್ಲೂ ಇರುತ್ತೆ. ಆದರೆ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ, ಹೌದು ಆಗಿದೆ, ಅದನ್ನು ಸರಿಪಡಿಸ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಬಿ ಜೆ ಪಿಯವ್ರ ಥರ ನಾವು ಮಾಡೇ ಇಲ್ಲ, ನಮ್ಮದು ತಪ್ಪೇ ಇಲ್ಲ ಅಂತ ಅವರೇನು ವಾದ ಮಾಡ್ತಿಲ್ಲ. ವಾಲ್ಮೀಕಿದು ಮಾತ್ರ ಆಗಿರೋದು, ಮೂಡಾದು ಅವರೇ ಪ್ರಾಮಾಣಿಕವಾಗಿ ಹೇಳಿದ್ದಾರೆ, ನಾವು ಅಧಿಕೃತವಾಗಿ ನಿಮ್ಮ ಸರ್ಕಾರದಿಂದ ಕೊಟ್ಟಿದ್ದೀರಾ, ನನ್ನ ಮೇಲೆ ಕಪ್ಪಸಿ ಬಳಿತಿದ್ದೀರಾ ಅಂತ ಅವರೇ ಹೇಳಿದ್ದಾರೆ. ಹಾಗಾಗಿ ಅದು ಕೂಡ ಕೋರ್ಟಿಂದ ಬರುತ್ತೆ, ಅದೇನಾಗುತ್ತೆ ತೀರ್ಮಾನ ಆಗುತ್ತೆ. ನಮ್ಮ ರಾಜ್ಯದ ನಾಯಕರಾದಂತಹ ಮಾನ್ಯ ಮುಖ್ಯಮಂತ್ರಿಗಳು, ಬಡವರ ಪರ ಇರುವಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಇದೊಂದು ಜನಾಂದೋಲನ ಕಾರ್ಯಕ್ರಮ ನಡೀತಾ ಇದೆ. ಅದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಸರ್ಕಾರ ಸುಭದ್ರವಾಗಿದೆ ಇದು. ಮತ್ತು 5 ಗ್ಯಾರಂಟಿ, 5 ಯೋಜನೆಗಳನ್ನ ಕೊಟ್ಟಿದ್ದಾರೆ. ಇದು ನಮ್ಮ ದೇಶ ಅಲ್ಲ, ಭಾರತ ಅಲ್ಲ, ಇಡೀ ವಿಶ್ವದಲ್ಲೇ ಈ 5 ಗ್ಯಾರಂಟಿ ಒಂದು ಹೆಸರುವಾಸಿಯಾಗಿದೆ. ಮೊನ್ನೆ ಲಾಡ್ ಅವರು ಹೋಗಿ ಲಂಡನ್ನಲ್ಲಿ ಈ ಸಂತೋಷ್ ಲಾಡ್ ಅವರು ಈ ಪಂಚ ಗ್ಯಾರಂಟಿ 5 ಗ್ಯಾರಂಟಿ ಬಗ್ಗೆ ಮಾತಾಡಿದ್ದಾರೆ. ಅದು ನಮ್ಮ ಹೆಮ್ಮೆಯ ಕರ್ನಾಟಕದ ನಾಯಕತ್ವದಲ್ಲಿರುವ ಸಿದ್ದರಾಮಯ್ಯರ ಸರ್ಕಾರ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದಾರೆ. ಯಾವತ್ತು ಬಡವರ ಪರ ಇರ್ತಾರೆ. ಬಡವರ ಒಂದು ಏಳಿಗೆಗಾಗಿ, ಒಂದು ಆರ್ಥಿಕವಾಗಿ ಇಡೀ ಭಾರತದಲ್ಲಿ ನಮ್ಮ ಕರ್ನಾಟಕ GDP ಮೊದಲನೇ ಸ್ಥಾನದಲ್ಲಿದೆ. ಇದು ನಮ್ಮ ಹೆಮ್ಮೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ, 2 ಸತಿ ಆಗಿದ್ದಾರೆ. ಮೊದಲನೇ ಸತಿ ಏನೇನು ಸ್ಕೀಮ್ ಕೊಟ್ಟಿದ್ದಾರೆ ಅಂತ ತಮಗೆಲ್ಲ ಗೊತ್ತಿದೆ. ಅವ್ರಿಗೆ 30 ಜನ ಮುಖ್ಯಮಂತ್ರಿ, ರಾಜ್ಯದಲ್ಲಿ 30 ಜನ ಮುಖ್ಯಮಂತ್ರಿ ಆದರು. ಅಹಿಂದಾದಲ್ಲಿ ಇವರು 2 ಸತಿ ಆಗಿದ್ದಾರೆ. ಮೊದಲನೇ ಸತಿ ಆದಾಗ ಇನ್ನೂ ವಿಧಾನಸೌಧದ ಒಳಗಡೆ ಹೋಗಿರಲಿಲ್ಲ, ಸ್ಕೀಮ್ಗಳು ಅನೌನ್ಸ್ ಮಾಡಿಬಿಟ್ರು. ಅಕ್ಕಿ ಅಂತೆ, ABC ಊಟ ಅಂತೆ, ಇಂದಿರಾ ಕ್ಯಾಂಟೀನ್ ಅಂತೆ, ಇದೆಲ್ಲ ಫಸ್ಟ್ ಮಾಡಿದ್ರು. 2ನೇ ಸತಿ ಮುಖ್ಯಮಂತ್ರಿ ಆದಾಗ 5 ಸ್ಕೀಮ್ ಕೊಟ್ಟರೆ. ಇವ್ರೇನು ಹೇಳ್ತಾರೆ ಮಾತಾಡ್ತಾರೆ, ಬಸ್ಗೆಲ್ಲ ರೋಡ್ಗೆಲ್ಲ ಹೆಂಗಸರಿಗೆ ಬಿಟ್ಬಿಟ್ರು. ಈ ಇದು ಬಸ್ಸಲ್ಲಿ ಸಿದ್ದರಾಮಯ್ಯವ್ರ ಕಡೆ ಮನೇಲಿ ಹೆಂಗಸರೇ ಇಲ್ಲ, ಅಡುಗೆ ಮಾಡೋರಿಲ್ಲ, ಗಂಡಸರಿಗೆ ಮರ್ಯಾದೆ ಸಿಗ್ತಾಯಿಲ್ಲ ಅಂತ. ಅದೆಲ್ಲ ತಪ್ಪದು. ಇಷ್ಟು ವರ್ಷ ಆದರೂ, ನಾನು 42 ವರ್ಷ ಆಯ್ತು ಮದುವೆ ಆಗಿ, ನಾನು ಹೆಂಡ್ತಿನೂ ಸತ್ತೋಗಿ 5 ವರ್ಷ ಆಯಿತು. ನಾನೇ ಎಲ್ಲೂ ಯಾವುದೋ ಮಂದಿ ನಮ್ಮ ಇದಕ್ಕೆ ಕರ್ಕೊಟ್ಟು ಎಲ್ಲೂ ಹೋಗಲಿಲ್ಲ ನಾನು. ಈಗ ಗಂಡಸರು ಬರೀ ಮಾತಾಡ್ತಾರೆ, ಹೆಂಗಸರು ಬೆಳಗ್ಗೆ ಎದ್ದರೆ ಸಾಯಂಕಾಲ ಗಂಟನೂ ಕೆಲಸ ಮಾಡಬೇಕು ಪಾಪ ಅವಳು. ಅವ್ರಿಗೆ 2 ಸಾವಿರ ಕೊಟ್ಟರೆ ಏನು ಕ್ಯಾಬ್ರೆ ಡ್ಯಾನ್ಸ್ ಮಾಡ್ತಾರಾ? ಗಂಡನಿಗೆ ಕೊಡ್ತಾರೆ, ಮಕ್ಕಳಿಗೆ ಕೊಡಿಸ್ತಾರೆ, ಸೇರಿಸ್ತಾರೆ, ಓದೋಕ್ಕಾಯ್ತದೆ, ಕಾಯಿಲೆಗೆ ಆಯ್ತದೆ. ಅದು 2,000 ರೂಪಾಯಿ ಅಂದರೆ ನಮಗೆ ಭಾಳ ಮಾಮೂಲಿ ಕಾಣಿಸ್ತದೆ, ಭಾಳ ಕೆಲಸಕ್ಕೆ ಬರ್ತದೆ. ಅದರಿಂದ ಹೆಂಗಸರಿಗೆ ಕೊಟ್ಟಿರೋ ಸ್ಕೀಮ್ ಸರಿ ಇಲ್ಲ, ಬಸ್ ತುಂಬಾಯಿತು ಅಂತ ಹೇಳೋದು ಅದೆಲ್ಲ ಮಾಡೋದು ಬೇಡ. ಹೆಣ್ಮಕ್ಳಿಗೆ ಏನು ಕೊಟ್ಟರು ಕಡಿಮೆನೇ. ನಮಗೆ ಜನ್ಮ ಕೊಟ್ಟಿರೋ ತಾಯಿಯವರು, ಅದರಿಂದ ಹೆಣ್ಮಕ್ಳಿಗೆ ನಾವು ಯಾರಿಗೂ ಕಡಿಮೆ ಮಾಡೋದು ಬೇಡ. ಸಿದ್ದರಾಮಯ್ಯನವ್ರಲ್ಲಿ ಯೂಸ್ ಮಾಡ್ಕೊಂಡು ಅವ್ರು ಕೊಡೋ ದುಡ್ಡೆಲ್ಲ ಹುಷಾರಾಗಿ ಜಮಾಯಿಸಿ. ಕಾಂಗ್ರೆಸ್ ಪಾರ್ಟಿ ಇವತ್ತು ಸಿದ್ದರಾಮಯ್ಯ 2 ಸತಿ ಮಾಡಿದ್ದಾರೆ, ಜವರಾಜರ್ಸ್ಗೆ 2 ಸತಿ ಮಾಡಿದ್ದಾರೆ, ಧರ್ಮಸಿಂಗ್ಗೆ ಮಾಡಿದ್ದಾರೆ, ಬಂಗಾರಪ್ಪನ ಮಾಡಿದ್ದಾರೆ, ವೀರಪ್ಪ ಮೊಯ್ಲಿಗೆ ಮಾಡಿದ್ದಾರೆ. BJPಯವರು ದಳದವರು ಒಂದಾರ ಅಹಿಂದಾದವ್ರಿಗೆ ಒಂದು CM ಮಾಡಿದಾರಾ? ಯಡಿಯೂರಪ್ಪ 4 ಸತಿ CM ಆದರು. ಬರೀ ನಿಂಗಾಯ್ತು ಜಗದೀಶ್ ಶೆಟ್ಟರಿಗೆ ಅಂತೆ, ಅವ್ರಿಗಂತೆ 4 ಜನ ಅವರೇ ಮಾಡಿಕೊಂಡ್ರು. ನಮ್ಮ ಕಾಂಗ್ರೆಸ್ ಪಾರ್ಟಿ ಆ ಕಾಲದಿಂದ ನಮ್ಮ ಕಾಂಗ್ರೆಸ್ ಪಾರ್ಟಿ ಪರ್ಸೆಂಟ್ ಆಫ್ ಇಂಡಿಯಾನು ಮಾಡಿದೆ.